ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಏಪ್ರಿಲ್ 22ರಂದು ಮಂಗಳವಾರ ಮಠ ಮಧ್ಯಾಹ್ನವೇ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಪಹಲ್ಗಾಮ್ನ ಪ್ರಾಂತ್ಯದ ಬಳಿ ಪ್ರವಾಸಿಗರನ್ನ ನೇರವಾಗಿ ಗುಂಡಿಟ್ಟು 28 ಪ್ರವಾಸಿಗರನ್ನ ಮಾರಣಹೋಮ ಮಾಡಿದ ವಿಷಯ ಇದೆಯಲ್ಲ, ಅದೀಗ ಭಾರತೀಯರಲ್ಲಿ ಆಕ್ರೋಶ ಉಕ್ಕಿ ಬರುವಂತೆ ಮಾಡಿದೆ. ಜೊತೆಗೆ ಭಾರತ ಸರ್ಕಾರ ಕೂಡ ಪಾಕಿಸ್ತಾನವನ್ನು ಮಟ್ಟ ಹಾಕಲೇಬೇಕು ಎನ್ನುವ ನಿರ್ಣಯಕ್ಕೆ ಬಂದಂತಿದೆ. ಇದಾದ ನಂತರ ಎಲ್ಲ ಸುದ್ದಿ ಮಾಧ್ಯಮಗಳು ಕೂಡ ಪ್ರತಿ ಕ್ಷಣದ ಸುದ್ದಿಯನ್ನು ಜನರಿಗೆ ನೀಡುತ್ತಾನೆ ಬಂದಿದ್ದು, ಜೊತೆಗೆ ಅನೇಕ ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು ಮತ್ತು ರಾಜ್ಯ ಮಾಧ್ಯಮಗಳಾಗಿರ್ಬೋದು ಈಗ ಜಮ್ಮು ಕಾಶ್ಮೀರದ ಕಡೆ ಮುಖ ಮಾಡಿ ತಮ್ಮ ರಿಪೋರ್ಟರ್ ಕ್ಯಾಮ್ರಾ ಮತ್ತು DSNG ವೆಹಿಕಲ್ಗಳನ್ನು ಜಮ್ಮು ಕಾಶ್ಮೀರದ ವರದಿಯನ್ನು ನೀಡಲಿಕ್ಕೆ ಕಳಿಸ್ತಾ ಇದೆ. ಆದರೆ ಇದರಿಂದ ಎಚ್ಚೆತ್ತುಕೊಂಡಂತ ಕೇಂದ್ರ ಸರ್ಕಾರದ ಪ್ರಸಾರ ಸಚಿವಾಲಯ ಈಗ ಸುದ್ದಿ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದೆ. ಹಾಗಾದ್ರೆ ಕೇಂದ್ರ ಪ್ರಸಾರ ಸಚಿವಾಲಯ ಕೊಟ್ಟಂತ ನಿರ್ಬಂಧ ಏನು, ಎಚ್ಚರಿಕೆ ಕರೆಗಂಟೆ ಏನು ಎನ್ನುವುದನ್ನು ನೋಡ್ತಾ ಹೋದ್ರೆ, ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಭದ್ರತಾ ಪಡೆಗಳ ಚಲನವಲನಗಳ ನೇರ ಪ್ರಸಾರವನ್ನು ತೋರಿಸಿದಂತೆ ಎಲ್ಲ ಸುದ್ದಿ ಮಾಧ್ಯಮಗಳಿಗೆ, ಸುದ್ದಿವಾಹಿನಿಗಳಿಗೆ ಭಾರತ ಸರ್ಕಾರ ಮತ್ತು ಸಚಿವಾಲಯ ಸಲಹೆಯನ್ನು ನೀಡಿದೆ. ಭಾರತ ಸರ್ಕಾರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ನೀಡಿದಂಥ ಸಲಹೆಯಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ, ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳ ವೇದಿಕೆಗಳು, ಸುದ್ದಿ ಸಂಸ್ಥೆಗಳು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರು ರಕ್ಷಣೆ ಮತ್ತು ಇತರ ಭದ್ರತಾ ಸಂಬಂಧಿತ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವರದಿ ಮಾಡುವಾಗ ಅತ್ಯಂತ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಮತ್ತು ಅಸ್ತಿತ್ವದಲ್ಲಿರುವ ಕಾನೂನು ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕೆಂದು ಸೂಚಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗಳು ಅಥವಾ ಚಲನೆಗೆ ಸಂಬಂಧಿಸಿದ ಮೂಲ ಆಧಾರಿತ ಮಾಹಿತಿಯನ್ನು ಆಧರಿಸಿದ ನೈಜ ಸಮಯದ ವರದಿ, ದೃಶ್ಯಗಳ ಪ್ರಸಾರ ಅಥವಾ ವರದಿ ಮಾಡುವಿಕೆಯನ್ನು ಕೈಗೊಳ್ಳಬಾರದು. ಸೂಕ್ಷ್ಮ ಮಾಹಿತಿಯನ್ನು ಅಕಾಲಿಕವಾಗಿ ಬಹಿರಂಗಪಡಿಸುವುದು ಅಜಾಗರೂಕತೆಯಿಂದ ಪ್ರತಿಕೂಲ ಅಂಶಗಳಿಗೆ ಸಹಾಯ ಮಾಡಬಹುದು ಮತ್ತು ಕಾರ್ಯಾಚರಣೆಯ ಪರಿಣಾಮಕಾರಿತ್ವ ಮತ್ತು ಸಿಬ್ಬಂದಿಯ ಸುರಕ್ಷತೆಗೆ ಅಪಾಯವನ್ನು ಕೂಡ ಉಂಟು ಮಾಡಬಹುದು. ಈ ಹಿಂದಿನ ಘಟನೆಗಳು ಜವಾಬ್ದಾರಿಯುತ ವರದಿ ಮಾಡುವಿಕೆಯ ಮಹತ್ವವನ್ನು ಒತ್ತಿ ಹೇಳಿವೆ. ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಮುಂಬೈ ಭಯೋತ್ಪಾದಕ ದಾಳಿ ಆಗಿರ್ಬೋದು ಅಥವಾ ಕಂದಹಾರ್ ಅಪಹರಣದಂಥ ಘಟನೆಗಳ ಸಮಯದಲ್ಲಿ ಅನಿಯಂತ್ರಿತ ವರದಿಯು ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಅನಿರೀಕ್ಷಿತ ಪ್ರತಿಕೂಲ ಪರಿಣಾಮವನ್ನು ಬೀರಿತು ಎಂದು ಸರ್ಕಾರ ತಿಳಿಸಿದೆ. ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಮಾಧ್ಯಮ, ಡಿಜಿಟಲ್ ವೇದಿಕೆಗಳು ಮತ್ತು ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಕಾನೂನು ಬಾಧ್ಯತೆಗಳ ಹೊರತಾಗಿ ನಮ್ಮ ಸಾಮೂಹಿಕ ಕ್ರಮಗಳು, ನಡೆಯುತ್ತಿರುವ ಕಾರ್ಯಾಚರಣೆಗಳು ಅಥವಾ ನಮ್ಮ ಪಡೆಗಳ ಭದ್ರತೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಹಂಚಿಕೆಯ ನೈತಿಕ ಜವಾಬ್ದಾರಿಯಾಗಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ತಿದ್ದುಪಡಿ ನಿಯಮಗಳು 2021ರ ನಿಯಮ 6/1P ಅನ್ನು ಪಾಲಿಸುವಂತೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಈಗಾಗಲೇ ಎಲ್ಲ ಟಿವಿ ಚಾನೆಲ್ಗಳಿಗೆ ಸಲಹೆಯನ್ನು ನೀಡಿದೆ. ಭದ್ರತಾ ಪಡೆಗಳ ಯಾವುದೇ ಭಯೋತ್ಪಾದನಾ ಅಥವಾ ವಿರೋಧಿ ಕಾರ್ಯಾಚರಣೆಯ ನೇರ ಪ್ರಸಾರವನ್ನು ಒಳಗೊಂಡಿರುವ ಕೇಬಲ್ ಸೇವೆಯನ್ನು ಯಾವುದೇ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬಾರದು ಎಂದು ನಿಯಮ 6/1 ಹೇಳುತ್ತದೆ. ಅಲ್ಲಿ ಮಾಧ್ಯಮ ಪ್ರಸಾರವು ಅಂತಹ ಕಾರ್ಯಾಚರಣೆ ಮುಗಿಯುವವರೆಗೆ ಸೂಕ್ತ ಸರ್ಕಾರದಿಂದ ಗೊತ್ತುಪಡಿಸಿದ ಅಧಿಕಾರಿಯಿಂದ ಆವರ್ತಕ ಬ್ರೀಫಿಂಗ್ಗೆ ಸೀಮಿತವಾಗಿರುತ್ತೆ. ಅಂತಹ ಪ್ರಸಾರವು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ತಿದ್ದುಪಡಿ ನಿಯಮಗಳು 2021ರ ಉಲ್ಲಂಘನೆಯಾಗಿದೆ ಮತ್ತು ಅದರ ಅಡಿಯಲ್ಲಿ ಕ್ರಮಕ್ಕೆ ಹೊಣೆಗಾರರಾಗಿರುತ್ತಾರೆ. ಆದ್ದರಿಂದ ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಭದ್ರತಾ ಪಡೆಗಳ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಮತ್ತು ಚಲನವಲನಗಳ ನೇರ ಪ್ರಸಾರವನ್ನು ಎಲ್ಲ ಟಿವಿ ಚಾನೆಲ್ಗಳು ಪ್ರಸಾರ ಮಾಡದಂತೆ ಸೂಚಿಸಲಾಗಿದೆ. ಅಂತಹ ಕಾರ್ಯಾಚರಣೆ ಮುಗಿಯುವವರೆಗೆ ಸೂಕ್ತ ಸರ್ಕಾರದಿಂದ ಗೊತ್ತುಪಡಿಸಿದ ಅಧಿಕಾರಿಯಿಂದ ನಿಯತಕಾಲಿಕವಾಗಿ ತಿಳಿಸುವುದಕ್ಕೆ ಮಾಧ್ಯಮ ಪ್ರಸಾರವನ್ನು ಸೀಮಿತಗೊಳಿಸಬಹುದು. ರಾಷ್ಟ್ರದ ಸೇವೆಯಲ್ಲಿ ಅತ್ಯುನ್ನತ ಗುಣಮಟ್ಟವನ್ನು ಎತ್ತಿ ಹಿಡಿಯುವ ಮೂಲಕ ವ್ಯಾಪ್ತಿಯಲ್ಲಿರುವ ಜಾಗರೂಕತೆ, ಸೂಕ್ಷ್ಮತೆ ಮತ್ತು ಜವಾಬ್ದಾರಿಯನ್ನು ಮುಂದುವರಿಸಲು ಎಲ್ಲ ಪಾಲುದಾರರನ್ನು ವಿನಂತಿಸಲಾಗಿದೆ. ಇದು ಸಚಿವಾಲಯದ ಸಕ್ಷಮ ಪ್ರಾಧಿಕಾರ ಅನುಮೋದನೆಯೊಂದಿಗೆ ಸಮಸ್ಯೆಯಾಗುತ್ತದೆ. ಈ ಗೈಡ್ಲೈನ್ಸ್ಗಳು ಎಲ್ಲ ಸುದ್ದಿ ಮಾಧ್ಯಮಗಳಿಗೆ ಅನ್ವಯವಾಗುತ್ತೆ ಎಂದು ಪ್ರಸಾರ ಸಚಿವಾಲಯ ಇದೀಗ ನೋಟಿಸನ್ನು ಜಾರಿ ಮಾಡಿದೆ ಮತ್ತು ಎಲ್ಲ ಸುದ್ದಿ ಮಾಧ್ಯಮಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ನಾವು ತೋರಿಸುವಂಥ ಸುದ್ದಿಗಳು ಬೇರೆ ರಾಷ್ಟ್ರಗಳಿಗೆ ಆಹಾರವಾಗಬಾರ್ದು. ನಮ್ಮ ಸೇನೆ ಅರಬ್ಬಿ ಸಮುದ್ರದ ಹತ್ತಿರ ಇದೆ, ನಮ್ಮ ಸೇನೆ ಈಗ POKನ ಗಡಿ ದಾಟಿದೆ, ನಮ್ಮ ಸೇನೆ ರಫೇಲ್ ಮುಖಾಂತರ ಯುದ್ಧವನ್ನು ಮಾಡ್ತಿದೆ ಎನ್ನುವ ಸತ್ಯ ಸುದ್ದಿಯನ್ನು ಹೇಳೋದ್ರ ಮುಖಾಂತರ ಅದು ಪಾಕಿಸ್ತಾನಕ್ಕೆ ಆಹಾರವಾಗಬಹುದು ಅಥವಾ ಬೇರೆ ಬೇರೆ ಶತ್ರು ರಾಷ್ಟ್ರಗಳಿಗೆ ಆಹಾರವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಕಾರ್ಯಾಚರಣೆ ರಹಸ್ಯ ಕಾರ್ಯಾಚರಣೆಯಾಗಿರಬೇಕು ಮತ್ತು ಭಯೋತ್ಪಾದನಾ ವಿರೋಧ ಕಾರ್ಯಾಚರಣೆಯಲ್ಲಿ ನಮ್ಮ ದೇಶ ತೊಡಗಿಕೊಂಡಿರುವಾಗ ಆಯಾ ಕಾಲಘಟ್ಟದಲ್ಲಿನ ನೇರ ಪ್ರಸಾರವನ್ನು ಮಾಡಿದರೆ ಅದು ನಮ್ಮ ದೇಶಕ್ಕೆ, ಅದು ದೇಶದ ರಕ್ಷಣಾ ವ್ಯವಸ್ಥೆಗೆ, ದೇಶದ ಭದ್ರತಾ ವ್ಯವಸ್ಥೆಗೆ ಹಿನ್ನಡೆಯಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ
ಪ್ರಸಾರ ಸಚಿವಾಲಯ ಇದೀಗ ಇಡೀ ದೇಶದ ಸಾವಿರಾರು ಮಾಧ್ಯಮಗಳಿಗೆ ಒಂದು ಎಚ್ಚರಿಕೆ ಕರೆಗಂಟೆಯನ್ನು ಕೊಟ್ಟಿದ್ದ ಜೊತೆಗೆ ಏನಾದರೂ ನೀವು ನೇರ ಪ್ರಸಾರ ಮಾಡುವಂಥ ಮತ್ತು ನಮ್ಮ ಕಾರ್ಯಾಚರಣೆಯ ನೇರ ಪ್ರಸಾರ ಅಥವಾ ಎಳೆಯಾಗಿ ಬಿಚ್ಚಿಡುವಂಥ ಮತ್ತು ನಮ್ಮ ಗೌಪ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನೀವೇನಾದರೂ ಫೇಲರ್ ಆಗಿ ನಮ್ಮ ಗೌಪ್ಯತೆಯನ್ನು ನೀವು ಬಿಚ್ಚಿಟ್ಟು ಅದನ್ನು ಪ್ರಸಾರ ಮಾಡಿದರೆ ಅದು ಕೂಡ ನಿಯಮ ಬಾಹಿರವಾಗುತ್ತೆ ಮತ್ತು ಕಾನೂನು ಕ್ರಮದ ಉಲ್ಲಂಘನೆಯಾಗತ್ತೆ ಎಂದು ಹೇಳೋದ್ರ ಮುಖಾಂತರ ಅದಕ್ಕೆ ತಕ್ಕದಂತೆ ಶಿಕ್ಷೆ ಕೂಡ ಆಗುತ್ತೆ ಅನ್ನೋದು ಹೇಳೋದ್ರ ಮುಖಾಂತರ ಇದೀಗ ಪ್ರಸಾರ ಸಚಿವಾಲಯ ದೇಶದ ಭದ್ರತೆಯ ದೃಷ್ಟಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದೆ. ಈ ಹಿಂದೆ ಕೂಡ ಕಾರ್ಗಿಲ್ ಯುದ್ಧ ಆಗಿರ್ಬೋದು ಅಥವಾ 26/11 ಆಗಿರ್ಬೋದು, ಅಂದರೆ ಮುಂಬೈ ದಾಳಿ ಆಗಿರ್ಬೋದು, ಜೊತೆಗೆ ಕಂದಹಾರದ ವಿಮಾನ ಅಪಹರಣ ಟೈಮಲ್ಲೂ ಕೂಡ ಮಾಧ್ಯಮಗಳು ಮಾಡಿದಂಥ ಪ್ರಸಾರ, ಮಾಧ್ಯಮಗಳು ಬಿಚ್ಚಿಟ್ಟಂಥ ಗೌಪ್ಯತೆ ಇವೆಲ್ಲವೂ ಕೂಡ ಶತ್ರು ರಾಷ್ಟ್ರಗಳಿಗೆ ಆಹಾರವಾಗಿತ್ತು ಮತ್ತು ಭಯೋತ್ಪಾದಕರಿಗೆ ಆಹಾರವಾಗಿತ್ತು. ಇವೆಲ್ಲ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಈಗ ಕೇಂದ್ರ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಅದು ಅತ್ಯಂತ ಉತ್ತಮವಾದ ನಿರ್ಧಾರವಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾವುದನ್ನು ಕೂಡ ನೀವು ಪ್ರಸಾರ ಮಾಡಬಹುದು. ಕಾರ್ಯಾಚರಣೆ ಮುಗಿದ ನಂತರ ನೀವು ಎಲ್ಲ ವಿಡಿಯೋಗಳನ್ನ ಪ್ರಸಾರ ಮಾಡಬಹುದು, ಎಲ್ಲ ದೃಶ್ಯಗಳಾಗಿರ್ಬೋದು, ಎಲ್ಲ ವಿಶ್ಲೇಷಣೆಗಳನ್ನು ಕೂಡ ನೀವು ಪ್ರಸಾರ ಮಾಡಬಹುದು. ಆದರೆ ಕಾರ್ಯಾಚರಣೆ ನಡೆಯುವಾಗ ನೇರ ಪ್ರಸಾರವಾಗಿ ನಾವು ಆ ಸೇನೆಯ ಅಲ್ಲಿದೆ, ಈ ವಿಕ್ರಾಂತ್ ಹಡಗು ಅರಬ್ಬಿ ಸಮುದ್ರದ ಹತ್ರ ಹೋಗಿದೆ ಎನ್ನುವ ನೇರ ಪ್ರಸಾರವನ್ನು ಕೊಟ್ಟರೆ ಅಥವಾ ಆ ಗೌಪ್ಯತೆಯನ್ನು ತಿಳಿದುಕೊಂಡು ನೀವೇನಾದರೂ ಪ್ರಸಾರ ಮಾಡಿದ್ರೆ ಅದು ಶತ್ರು ರಾಷ್ಟ್ರಗಳಿಗೆ ಆಹಾರವಾಗುತ್ತೆ ಮತ್ತು ಶತ್ರು ರಾಷ್ಟ್ರಗಳಿಗೆ ನಾವು ಕೊಟ್ಟಂಥ ಒಂದು ಸಿಗ್ನಲ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಸೈನಿಕರಿಗೂ ಕೂಡ ಕೆಟ್ಟದಾಗತ್ತೆ, ಸೈನಿಕರ ಭದ್ರತೆಗೂ ಕೂಡ ಕೆಟ್ಟದಾಗತ್ತೆ ಎನ್ನುವ ದೃಷ್ಟಿಯಿಂದ ಇದೀಗ ಪ್ರಸಾರ ಸಚಿವಾಲಯ, ಕೇಂದ್ರ ಪ್ರಸಾರ ಸಚಿವಾಲಯ ಇಡೀ ನಮ್ಮ ರಾಷ್ಟ್ರದ ಎಲ್ಲ ಮಾಧ್ಯಮಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಎಚ್ಚರಿಕೆಯನ್ನು ತಪ್ಪಿದರೆ ಈ ನಿಯಮಗಳನ್ನ ತಪ್ಪಿದರೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದಾಗಿ ಕೂಡ ಪ್ರಸಾರ ಸಚಿವಾಲಯ ಎಚ್ಚರಿಕೆ ಕರೆಗಂಟೆಯನ್ನು ಕೊಟ್ಟಿದೆ. ಇವೆಲ್ಲ ನೋಡ್ತಾ ಇದ್ರೆ ಏಪ್ರಿಲ್ 22 ಮಂಗಳವಾರ ನಡೆದಂಥ ಹತ್ಯಾಕಾಂಡದ ವಿರುದ್ಧವಾಗಿ ದೊಡ್ಡ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಅಥವಾ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರುವ ನಿಟ್ಟಿನಲ್ಲಿ, ಪಾಕಿಸ್ತಾನದ ಮೇಲೆ ಅಥವಾ ಪಿಒಕೆ ಉಗ್ರರ ಶೆಲ್ಟರ್ಗಳ ಮೇಲೆ ಇದೀಗ ಯುದ್ಧವನ್ನು ಸಾರುವ ನಿಟ್ಟಿನಲ್ಲಿ ಭಾರತ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದಂತಿದೆ. ಏನೇ ಆಗಲಿ 28 ಜನರ ಹತ್ಯೆಗೆ ಪ್ರತೀಕಾರವಾಗಿ ಭಾರತ ತೆಗೆದುಕೊಂಡಂಥ ಎಲ್ಲ ನಿರ್ಧಾರಗಳಿಗೂ ಕೂಡ ಪ್ರತಿಯೊಬ್ಬರು ಕಾನೂನನ್ನು ಪಾಲಿಸಲೇಬೇಕಾಗಿದೆ ಮತ್ತು ಕೇಂದ್ರ ಸರ್ಕಾರ ಹೇಳಿದಂಥ ನಿಯಮಗಳನ್ನ ಪಾಲಿಸಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.